ನಂಗೆ 2 ಮಕ್ಳಿದೆ. ಎಲ್ಲ ಮಕ್ಳಾದ್ಮೇಲೆ ಎಲ್ಲ ತುಂಬಾನೇ ಎಕ್ಸರ್ಸೈಸ್ ಮಾಡ್ತಾ ಇದ್ದೀನಿ, ಜಿಮ್ ಹೋಗ್ತಾ ಇದ್ದೀನಿ, ಡೈಟಿಂಗ್ ಮಾಡ್ತಾ ಇದ್ದೀನಿ. ಆದ್ರೂ ನನ್ಗೆ ಎಲ್ಲಿ ಹೋದ್ರು ಜನ ಅನ್ಕೊಂತಾರೆ ನಾನು ತಿರ್ಗಾ ಪ್ರೆಗ್ನೆಂಟ್ ಇದ್ದೀನಿ. ಇಂಥದ್ದು ಸೀನ್ ನಿಮ್ ಜೊತೆನೂ ಆಗ್ತಾ ಇದೆಯಾ? ಇದ್ರ ಹೆಸರು ಡೈವರಿಕೇಶನ್ ಆಫ್ ರೆಕ್ಟೈಲ್. ಇಂಥದಲ್ಲಿ ನಮ್ದು ಸೆಂಟರ್ ಮಸಲ್ಸ್, ರೆಕ್ಟಸ್ ಮಸಲ್ಸ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಅದು ಬಿಟ್ಟು ಬಂದ್ಬಿಡುತ್ತೆ. ಈ ಮಸಲ್ಸ್ ಯಾವ್ದು ಈ ತರ ಇರ್ಬೇಕಾಗಿತ್ತು ಅದ್ರಲ್ಲಿ ಗ್ಯಾಪ್ ಬಂದ್ಬಿಡುತ್ತೆ. ಅವಾಗ ಏನಾಗತ್ತೆ, ನಮ್ದು ಇನ್ಸೈಡ್ ಅಬ್ಡಮನ್ ಇರೋ ಆರ್ಗನ್ಸ್, ಇಂಟೆಸ್ಟೈನ್, ಸ್ಟಮಕ್ ಎಲ್ಲ ಈ ತರ ಪ್ರೊಟ್ರೂಡಿಂಗ್ ಬರುತ್ತೆ. ನಮ್ ಜನ ನೋಡಿದಾಗ ಯಾವಾಗ್ಲೂ ಎವರ್ ಪ್ರೆಗ್ನೆಂಟ್ ಲುಕ್ ಬರುತ್ತೆ. ಇದು ಸ್ಮಾಲ್ ಡಿಫೆಕ್ಟ್ ಇದ್ರೆ ಎಕ್ಸರ್ಸೈಸಸ್ ಇಂದ ಕಡಿಮೆ ಆಗುತ್ತೆ. ಆದ್ರೆ ದೊಡ್ಡದಿದೆ ಅನ್ಕೊಳ್ಳಿ, 4-5 ಸೆಂಟಿಮೀಟರ್ ಗ್ಯಾಪ್ ಇದೆ, ಇಂಥದಲ್ಲಿ ಒಂದು ಸರ್ಜರಿದು ನೆಸೆಸಿಟಿ ಬರುತ್ತೆ. ಇದ್ರದ್ದು ಹೆಸರು ಡೈವರ್ಕೇಶನ್ ರೆಕ್ಟೈಲ್ ರಿಪೇರ್. ಅಂದ್ರೆ ನಾವು ಕೆಳಗಡೆಯಿಂದ ಒಂದು ಟನಲ್ ಕ್ರಿಯೇಟ್ ಮಾಡಿ ಈ ಸಪರೇಟ್ ಆಗಿರೋ ಮಸಲ್ ನ ಹೊಲ್ದು ಸೆಂಟರ್ ಗೆ ತಗೊಂಡ್ಬರ್ತೀವಿ. ಇದು ತುಂಬಾನೇ ಎಫೆಕ್ಟಿವ್ ಸರ್ಜರಿ. ಓನ್ಲಿ ಸೊಲ್ಯೂಷನ್ ಫಾರ್ ಮೇಜರ್ ಡೈವರ್ಕೇಶನ್ ಆಫ್ ರೆಕ್ಟೈಲ್, ಆರ್ DR. ನಿಮ್ಗೂ ಇದು ಇನ್ನ ತಿಳಿಬೇಕಾಗಿದ್ರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ.